E5 ನ್ಯೂಸ್ಗೆ ಸ್ವಾಗತ. ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ 19ನೇ ಸಭೆಯು HR ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು 2ನೇ ಸ್ಥಾನ ಪಡೆದಿದೆ ಎಂದರು. ಅನ್ನಭಾಗ್ಯ ಯೋಜನೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳ ಪಡಿತರ ವಿತರಣೆ ಲೋಪದ ಬಗ್ಗೆ ಸದಸ್ಯರ ಅತೃಪ್ತಿ, ಹೊಸ BPL ಕಾರ್ಡ್ ಅರ್ಜಿ ಆಹ್ವಾನ, ಶಕ್ತಿ ಯೋಜನೆ ಅನುಷ್ಠಾನ, ಯುವ ನಿಧಿ ಯೋಜನೆ ಬಗ್ಗೆ ವ್ಯಾಪಕ ಚರ್ಚೆ ನಡೆಯಿತು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ GR ಹರೀಶ್, ಸಹಾಯಕ ನಿರ್ದೇಶಕ ಗಿರೀಶ್, ವಕೀಲ ನವೀನ್ ಕುಮಾರ್, ಮಿಲಿಟರಿ ಮಂಜು, KN ನಾಗೇಶ್ ಸೇರಿದಂತೆ ಇತರರು ಚರ್ಚೆಯಲ್ಲಿ ಭಾಗವಹಿಸಿದರು. ನಮ್ಮ ಉದ್ದೇಶ ಸೇವೆ ಕೊಡಬೇಕು ಮತ್ತೆ ನಾವು ಬೆಳಿಬೇಕು ಅನ್ನೋದು ಇರ್ತದೆ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ದಿನದ ಮೀಟಿಂಗ್ ಅಂತ ಹೇಳಿ ಮಾಡಿ ನಮ್ಮ ವಕೀಲರ ಸಂಘಕ್ಕೆ ಈ ಸಭೆಯಿಂದ ಒಂದು ಲೀಟರ್ ಕೊಡಿ. ನಿಮ್ಮ ಕಚೇರಿಗಳಲ್ಲಿರ್ತಕ್ಕಂಥ ವಿದ್ಯುತ್ ಬಳಕೆದಾರರು ನೀವು 83 ಇಂದ 81ಗೆ ಅವಕಾಶ ಇದೆ. ಇದರಿಂದ ಎಲ್ಲ ವಕೀಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ಸಹಿ ಮುಖಾಂತರನೇ ಒಂದು ಪಾಸ್ ಮಾಡಿ ಕೆಲಸ ಆಗುತ್ತೆ. ನಿಮಗೆ ಬೇರೆ ಕೆಲಸ ಆಗುತ್ತೆ ಸರ್. ನಮ್ಮ ಸಮಿತಿಯ ಸದಸ್ಯರು ಹೇಳಿದ ಹಾಗೆ ಪ್ರತಿ ಕ್ವಿಂಟಲ್ಗೆ ಸರ್ಕಾರ 150 ರೂಪಾಯಿ ಏನು ಕಮಿಷನನ್ನು ಕೊಡ್ತಾ ಇದೆ, ರೈಸ್ ಮಾಡಿದೆ. ಮತ್ತು ಕಮಿಷನ್ ಕೂಡ ರೈಸ್ ಆಗಿದೆ. ಏನು ಸರ್ಕಾರ ಆನ್ ಆ್ಯಂಡ್ ಅವರೇಜ್ ಒಂದು ಸೊಸೈಟಿಯವರು 200ರಿಂದ 250 kg 250 ಕ್ವಿಂಟಲ್ಲು ದವಸ ಧಾನ್ಯಗಳನ್ನ ವಿತರಣೆ ಮಾಡ್ತಾಯಿದ್ದಾರೆ, ಪಡಿತರವನ್ನು ವಿತರಣೆ ಮಾಡ್ತಾಯಿದ್ದಾರೆ. ಸರಾಸರಿ 30,000ದಿಂದ 35,000 ರೂಪಾಯಿ ಅವರಿಗೆ ಕಮಿಷನ್ ರೂಪದಲ್ಲಿ ಸರ್ಕಾರ ಕೊಡ್ತಾ ಇದೆ. ಅದಾಗಿ ಕೂಡ ನಮ್ಮ ಸಮಿತಿಯ ಸದಸ್ಯರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಕಡಿಮೆ ಅಕ್ಕಿಯನ್ನು ಅಂದರೆ 2-3 kg ಹಿಡಿದು ಕೊಡೋ ಅಂಥದ್ದು, ತೂಕ ಮತ್ತು ಅಳತೆಯಲ್ಲಿ ವ್ಯತ್ಯಾಸ ಮಾಡೋ ಅಂಥದ್ದು ಮಾಡ್ತಾಯಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ ಏನು ಸರ್ಕಾರ ನೀಡ್ತಕ್ಕಂಥ ಸಹಾಯಧನ ಅಂದರೆ ಏನು ಪಡಿತರ ಧಾನ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಅಧ್ಯಕ್ಷ, ಈ ಬಗ್ಗೆ ನಾವು ಸೂಕ್ತ ಕ್ರಮನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಹೇಮಂತ್ ಅವರೇ, ಈ ವಿಚಾರದಲ್ಲಿ ನೀವು ಕೂಡ ಒಬ್ಬರು ತಾಲೂಕು ಮಟ್ಟದ ಅಧಿಕಾರಿಯಾಗಿ ಕ್ರಮ ವಹಿಸಬೇಕಾಗುತ್ತೆ. ಈಗ ಖಾದಿ ಭಂಡಾರ ಮತ್ತೆ ಯಾವ್ದು ಇನ್ನೊಂದು ಹೇಳಿದ್ರಲ್ಲ ನಾಗೇಶ್, ಹಿರಿಯ ನಾಗರಿಕ ನಿವೃತ್ತ ನೌಕರರ ಸಂಘ ಮತ್ತೆ ಇನ್ನೊಂದು ಇದು ದೊಡ್ಡ ಮಹಲ್ಲ ಈ ತರದಲ್ಲಿ ಆರೋಪ ಕೇಳಿ ಬಂದಿದೆ. ಇಲ್ಲಿ ಇದು ಜನತಾ ಬಜಾರ್ ಹೇಳಿ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಏನಾಗಿದೆ, ನಮ್ಮ ಸದಸ್ಯರು ಸರ್ ಏನೀಗ ಆಹಾರ ಪ್ರತಿಭಟನೆ ಲೋಪ ಆಗ್ತಾ ಇದೆ ಮತ್ತು ಖಾದಿ ಭಂಡಾರ ಮತ್ತು ನಿವೃತ್ತ ನೌಕರರ ಸಂಘದಲ್ಲಿ ಕಮ್ಮಿ ಅಕ್ಕಿಯನ್ನು ಕೊಡ್ತಾ ಇರೋ ವಿಚಾರ ಬಂದಿದೆ ಸರ್. ಈಗ ಏನಾಗಿದೆ ಅಂದರೆ ಒಂದು ನ್ಯಾಯಬೆಲೆ ಅಂಗಡಿಗೆ ಸರ್ 300 ಕ್ವಿಂಟಲ್ ಅಕ್ಕಿ ಹೋದರೆ ಇಂಟು 150 ರೂಪಾಯಿ ಅಂದ್ರೆ ಸರ್ 35 ರೂಪಾಯಿ ಹಣ ಹೋಗುತ್ತೆ, ಚೀಲದ ಹೋಗುತ್ತೆ. ಅದ್ರ ಜೊತೆಗೆ ಒಂದು kg 2 kg ಅಕ್ಕಿ ಹಿಡಿತಂತ ಕೂಡ ಕಂಪ್ಲೇಂಟ್ಸ್ ಕೂಡ ಬಂದಿದೆ. ಈ ಸಂಬಂಧಪಟ್ಟಂತೆ ನಮ್ಮ ಸದಸ್ಯರು ಹೇಳ್ದಂಗೆ ನಾವು ಕೂಡ ಹೆಚ್ಚಿಗೆ ಟೌನ್ ಲಿಮಿಟ್ಸಲ್ಲಿ ಜಾಸ್ತಿ ಇದೆ ಅಂತ ಒಂದು ವಿಚಾರ ಈಗ ನಮ್ಗೆ ಗೊತ್ತಾಗಿರೋದ್ರಿಂದ ನಾವು ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ. ನಾವು ಕೂಡ ನಮ್ಮ ಸದಸ್ಯರೆಲ್ಲ ಸೇರಿ ಅವನ ಏಕಾಏಕಿ ನಾವು ಕೂಡ ಅದ್ರ ಮೇಲೆ ಅಂಗಡಿಯನ್ನು ನಾವು ಭೇಟಿ ಮಾಡಿ ವಿಚಾರ ಮಂಡಿಸ್ತೀವಿ. ಸಂಬಂಧಪಟ್ಟಂತೆ ಲಾಸ್ಟಿಗೆ ನಮ್ಮ ತಹಸೀಲ್ದಾರ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಅಂಗಡಿ ಮಾಲೀಕರ ಕರೆದು ವಿಚಾರ ಸಂಬಂಧಪಟ್ಟಂತೆ ತಾಲೂಕಿನ ಮೀಟಿಂಗ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಈಗಲೇ ಕೂಡ ನಾವು ತಹಸೀಲ್ದಾರ್ ಮಾತಾಡ್ತೀವಿ. ಇದು ಯಾಕೆಂದರೆ ಸರ್ಕಾರ ಇದ್ರದ್ದೊಂದು ಒಳ್ಳೆಯ ಕಾನ್ಸೆಪ್ಟ್ಸ್ ಇದು ನಮ್ಮ ಸರ್ಕಾರದ್ದು. ಇವರು ಏಕಾಏಕಿ ಇಷ್ಟು ಕಮಿಷನ್ ತೊಗೊಳ್ಳೋದ್ರಿಂದ ಇದಕ್ಕೆ ಮೋಸ ಆಗ್ತಾ ಇದೆ. ದಯಮಾಡಿ ಟೌನಲ್ಲಿ ಎಷ್ಟು ಅಂಗಡಿಗಳಿದೆ ಅಂಗಡಿ ನಾವು ಈಗಲೂ ಕೂಡ ಅವರಿಗೆ ಮನವರಿಕೆ ಮಾಡ್ತೀವಿ. ಏನಾದರೂ ಇವತ್ತಿನ ಇನ್ನು ಮುಂದೆ ಏನಾದರೂ ನೀವು ಯಾವ ಅಂಗಡಿ ಈ ಥರ ವ್ಯತ್ಯಾಸ ಮಾಡಿದರೆ ನಾವು ಅದು ಖಂಡಿತವಾಗಿ ಖಂಡಿಸ್ತಾ ಇದ್ರ ಮೇಲೆ ನಿಮ್ಮ ಸೂಕ್ತ ಕ್ರಮ ತೊಗೊತೀವಿ. ಜೊತೆಗೆ ಸರ್ಕಾರಕ್ಕೆ ಕೊಡ್ಬರ್ತೀವಿ. ಇದಕ್ಕೂ ಮಿತಿಮೀರಿ ಹೋದರೆ ನಿಮ್ಮ ಅಂಗಡಿಯನ್ನು ನಮ್ಮ ಸಮಿತಿಯವರೆಲ್ಲ ರೆಗ್ಯುಲೇಷನ್ ಮಾಡಿ ನಿಮ್ಮ ಅಂಗಡಿ ಸಸ್ಪೆಂಡ್ ಮಾಡೋಕ್ಕೂ ಕೂಡ ನಾವು ಕ್ರಮ ತೊಗೋತೀವಿ. ಈ ಥರ ಮಾಡಬಾರ್ದು. ಈ ಸಂಬಂಧ ಈಗಲೇ ಕೂಡ ನಾವು ತಹಸೀಲ್ದಾರ್ ಹತ್ರ ಮಾತಾಡಿ ಎಲ್ಲ ತಾಲೂಕು ಅಂಗಡಿ ಮಾಲೀಕರ ಸಭೆಯನ್ನು ಸರ್ ನಾವು ತಾಲೂಕು ಆಫೀಸಲ್ಲಿ ಕರೆದು ಈ ನ್ಯೂನತೆ ಸರಿಪಡಿಸುವಂಥ ಕೆಲಸ ನಮ್ಮ ಸಮಿತಿ ಮಾಡ್ತೀವಿ ಸರ್.